ನಾಳೆ ಬುಧವಾರ ರಾತ್ರಿ 6ರಿಂದ 12ರ ನಡುವೆ ಮಂದಾರ ಎಲೆಯಿಂದ ಹೀಗೆ ಮಾಡಿದರೆ ಸಾಕು. ಕ್ಷಣಗಳಲ್ಲಿ ಕಷ್ಟಗಳೆಲ್ಲ ತೀರಿ ಕುಬೇರರಾಗುತ್ತೀರಿ. ಕೋರಿದಷ್ಟು ಹಣ ಬರುತ್ತಲೇ ಇರುತ್ತದೆ. ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ. ಈ ಪರಿಹಾರದಲ್ಲಿ ಅತ್ಯಂತ ಪ್ರಮುಖವಾದದ್ದು ಮತ್ತು ಅದ್ಭುತ ದೈವಿಕ ಶಕ್ತಿಗಳನ್ನು ಹೊಂದಿರುವುದು ಮಂದಾರ ಎಲೆ. ಎಷ್ಟೋ ವಿಶೇಷ ಪೂಜೆಗಳಲ್ಲಿ ಬಳಸುವ ಈ ಮಂದಾರ ಎಲೆಗೆ ದಾರಿದ್ರ್ಯವನ್ನು ಓಡಿಸಿ ಅಷ್ಟೈಶ್ವರ್ಯಗಳನ್ನು ಕಾಂತದಂತೆ ಆಕರ್ಷಿಸುವ ದೊಡ್ಡ ಪ್ರಾಣಶಕ್ತಿ ಇದೆ. ನಾಳೆ ಬುಧವಾರ ರಾತ್ರಿ ಸರಿಯಾಗಿ 6 ಗಂಟೆಯಿಂದ 12 ಗಂಟೆಯ ನಡುವೆ ಮಂದಾರ ಎಲೆಯಿಂದ ಒಂದು ಸಣ್ಣ ಪರಿಹಾರವನ್ನು ರಹಸ್ಯವಾಗಿ ಮಾಡಿದರೆ ನೀವು ಕನಸಿನಲ್ಲೂ ಊಹಿಸದ ರೀತಿಯಲ್ಲಿ ನಿಮ್ಮ ಕಷ್ಟಗಳೆಲ್ಲ ಕ್ಷಣಗಳಲ್ಲಿ ತೀರಿ ಹೋಗುತ್ತವೆ. ಸಾಲಗಳೆಲ್ಲ ತೀರಿ ನೀವು ಸಾಲ ಈಸ್ಕೊಳ್ಳುವ ಸ್ಥಿತಿಯಿಂದ ಇತರರಿಗೆ ಸಾಲ ಕೊಡುವ ಸ್ಥಿತಿಗೆ ಒಬ್ಬ ಕುಬೇರನಂತೆ ಬೆಳೆಯುತ್ತೀರಿ. ನಮ್ಮಲ್ಲಿ ಬಹಳಷ್ಟು ಜನ ನಿತ್ಯವೂ ಯಾವುದಾದರೊಂದು ಆರ್ಥಿಕ ಸಮಸ್ಯೆಯಿಂದ ತೊಂದರೆ ಅನುಭವಿಸುತ್ತಲೇ ಇರುತ್ತಾರೆ. ಎಷ್ಟೇ ಕಷ್ಟಪಟ್ಟರೂ ಹಗಲು ರಾತ್ರಿ ಎನ್ನದೆ ದುಡಿದರೂ ಕೈಯಲ್ಲಿ ಒಂದು ಕಾಸು ಉಳಿಯುವುದಿಲ್ಲ. ಅಗತ್ಯಗಳಿಗಾಗಿ ಸಾಲ ಮಾಡುವುದು, ಆ ಸಾಲ ತೀರಿಸಲು ಮತ್ತೆ ಇನ್ನೊಂದೆಡೆ ಸಾಲ ಮಾಡುವುದು, ಹೀಗೆ ಒಂದು ವಿಷವರ್ತುಲದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಬಡ್ಡಿಗೆ ಬಡ್ಡಿ ಕಟ್ಟುತ್ತಾ ಅಸಲು ತೀರಿಸಲಾಗದೆ ಅರ್ಧ ಜೀವನವನ್ನು ಆ ಬಡ್ಡಿ ವ್ಯಾಪಾರಿಗಳಿಗೆ ಬರೆದುಕೊಡುವ ದಯನೀಯ ಪರಿಸ್ಥಿತಿ ಬರುತ್ತದೆ. ಬಡ್ಡಿ ಎಂಬುದು ಕುದುರೆಗಿಂತಲೂ ವೇಗವಾಗಿ ಓಡುತ್ತದೆ ಎನ್ನುತ್ತಾರೆ ಹಿರಿಯರು. ತಿಂಗಳು ಉರುಳುವಷ್ಟರಲ್ಲಿ ಬಡ್ಡಿ ಕಟ್ಟಬೇಕು. ಇಲ್ಲದಿದ್ದರೆ ಮನೆಯ ಮುಂದೆ ಸಾಲಗಾರರ ಅವಮಾನಗಳನ್ನು ಭರಿಸಬೇಕು. ಈ ಸಾಲದ ಸುಳಿಯಲ್ಲಿ ಮುಳುಗಿ ಹೋಗಿ ಇನ್ನೂ ಜೀವನದಲ್ಲಿ ಬೆಳೆಯಲು ಸಾಧ್ಯವಿಲ್ಲ, 1 ರೂಪಾಯಿಯನ್ನೂ ಉಳಿಸಲು ಸಾಧ್ಯವಿಲ್ಲ ಎಂದು ನಿರಾಶೆಯಲ್ಲಿ ಮುಳುಗಿದವರಿಗೆ ಆಸ್ತಿಗಳು, ಮನೆ, ಜಮೀನುಗಳನ್ನು ಮಾರಿ ಸಾಲ ತೀರಿಸುವ ಭೀಕರ ಪರಿಸ್ಥಿತಿ ಬರದಂತೆ ಕಾಪಾಡಲು ಈ ಮಂದಾರ ಎಲೆಯ ಪರಿಹಾರವು ಒಂದು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ನಿಮ್ಮ ಕಷ್ಟಕ್ಕೆ ಆ ಶ್ರೀ ಮಹಾಲಕ್ಷ್ಮಿಯ ಕಟಾಕ್ಷ ಮತ್ತು ಅದೃಷ್ಟ ಜೊತೆಯಾದರೆ ಹಿಡಿದಿದ್ದೆಲ್ಲ ಚಿನ್ನವಾಗುತ್ತದೆ. ಹಾಗಾದರೆ ಅಷ್ಟಕ್ಕೂ ಬುಧವಾರ ರಾತ್ರಿ ಮಂದಾರ ಎಲೆಯಿಂದ ಏನು ಮಾಡಬೇಕೆಂದು ಈಗ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಕಥೆಯನ್ನು ಕೇಳೋಣ. ವೀಕ್ಷಕರೇ, ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಶ್ರೀ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ ಅನ್ನು ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು. ಮತ್ತೊಂದು ಕಡೆ ಶಾಂತಮ್ಮ ಚಳಿಜ್ವರದಿಂದ ನಡುಗುತ್ತಾ ಹಾಸಿಗೆ ಹಿಡಿದಿದ್ದಳು. ಅವಳ ಪರಿಸ್ಥಿತಿಯನ್ನು ನೋಡಿ ರಂಗಯ್ಯನ ಹೃದಯ ಕರಗಿಹೋಯಿತು. ಶಾಂತಮ್ಮ, ನೀನು ಅಧೈರ್ಯಪಡಬೇಡ. ನಾನು ಹೇಗಾದರೂ ರಾಜ್ಯದೊಳಗೆ ಹೋಗಿ ಯಾರನ್ನಾದರೂ ಬರಗಾಲದಲ್ಲಿ ಬೇಡಿ ಸ್ವಲ್ಪ ಧಾನ್ಯವನ್ನು ಭಿಕ್ಷೆಯಾಗಿ ಕೇಳಿ ತರುತ್ತೇನೆ. ನೀನು ಜಾಗ್ರತೆಯಾಗಿರು, ನಾನು ಬೇಗನೆ ಬರುತ್ತೇನೆ ಎಂದು ಧೈರ್ಯ ಹೇಳಿದನು. ಅದಕ್ಕೆ ಶಾಂತಮ್ಮ ದೀನಳಾಗಿ, ಇಷ್ಟು ದೊಡ್ಡ ಮಳೆಯಲ್ಲಿ ಹೊರಗೆ ಏಕೆ ಹೋಗುತ್ತೀರಿ? ನಿಮಗೇನಾದರೂ ಆದರೆ ನನ್ನ ಗತಿಯೇನು? ನಮ್ಮನ್ನು ಪೋಷಿಸುವವರು ಯಾರು? ಎಂದು ಕಣ್ಣೀರಿಟ್ಟಳು. ರಂಗಯ್ಯ ಉತ್ತರಿಸುತ್ತಾ, ಆ ವಿಘ್ನರಾಜ ನಮ್ಮನ್ನು ನೋಡಿ ಸುಮ್ಮನಿರಲಾರ, ಆ ಲಂಬೋದರನ ಮೇಲೆ ಭಾರ ಹಾಕಿ ಹೋಗುತ್ತಿದ್ದೇನೆ ಎಂದು ಹೇಳಿ ತಲೆಯ ಮೇಲೆ ಒಂದು ಹಳೆಯ ಗೋಣಿ ಚೀಲವನ್ನು ಹೊದ್ದುಕೊಂಡು ಮಳೆಯಲ್ಲಿ ನಡೆದನು. ಗ್ರಾಮದಲ್ಲಿ ಬೀದಿಗಳೆಲ್ಲ ಜಲಾವೃತವಾಗಿದ್ದವು. ರಂಗಯ್ಯ ನಡುಗುವ ಹೆಜ್ಜೆಗಳೊಂದಿಗೆ ಒಬ್ಬ ಪಂಡಿತನ ಮನೆಯ ಮುಂದೆ ಹೋಗಿ ನಿಂತುಕೊಂಡನು. ಅಯ್ಯ, ಧರ್ಮ ಮಾಡಿ, ನನ್ನ ಹೆಂಡತಿ ಜ್ವರದಿಂದ ಇದ್ದಾಳೆ. ಗಂಜಿ ಮಾಡಲು 1 ಹಿಡಿ ಕಾಳುಗಳಿಲ್ಲ, ಪುಣ್ಯ ಬರುತ್ತದೆ. ಸ್ವಲ್ಪ ಧಾನ್ಯ ಹಾಕಿ ಎಂದು ದೀನನಾಗಿ ಪ್ರಾರ್ಥಿಸಿದನು. ಆ ಕರೆಯನ್ನು ಕೇಳಿ ಮನೆ ದಾಟಿ ಹೊರಗೆ ಬಂದ ಒಬ್ಬ ವೃದ್ಧ ಶ್ರೇಷ್ಠನು ರಂಗಯ್ಯನ ಅವಸ್ಥೆಯನ್ನು ನೋಡಿ ಮನಕರಗಿದನು. ಏನಯ್ಯ ರಂಗಯ್ಯ, ಈ ಮುಪ್ಪಿನ ವಯಸ್ಸಿನಲ್ಲಿ ಇಂತಹ ಪ್ರಳಯದ ಮಳೆಯಲ್ಲಿ ಭಿಕ್ಷಾಟನೆ ಮಾಡುತ್ತಿದ್ದೀಯಾ? ಅಂತಹ ಕಷ್ಟ ಏನೆಂದು ಬಂದಿತು ಎಂದು ಕೇಳಿದನು. ರಂಗಯ್ಯ ಕಣ್ಣೀರಿನಿಂದ ತನ್ನ ಹೆಂಡತಿಯ ಅನಾರೋಗ್ಯದ ಬಗ್ಗೆ, ಮನೆಯಲ್ಲಿ ಊಟವಿಲ್ಲದ ಪರಿಸ್ಥಿತಿಯನ್ನು ವಿವರಿಸಿದನು. ಆ ವೃದ್ಧನು ಒಳಗೆ ಹೋಗಿ ಸ್ವಲ್ಪ ಧಾನ್ಯವನ್ನು ತಂದು ರಂಗಯ್ಯನ ಜೋಳಿಗೆಗೆ ಹಾಕಿದನು. ಆ ಬಳಿಕ ರಂಗಯ್ಯನ ಮುಖವನ್ನು ನೋಡುತ್ತಾ, ರಂಗಯ್ಯ, ನೀನು ಅತ್ಯಂತ ಬಡವನಾಗಿರಬಹುದು, ಆದರೆ ನಿನ್ನ ಜನ್ಮ ಧನ್ಯವಾಗಬೇಕಾದರೆ ನಿನ್ನ ಜೀವನದಲ್ಲಿ ಒಂದು ಭವ್ಯವಾದ ವಿನಾಯಕನ ಆಲಯವನ್ನು ನಿರ್ಮಿಸಿ ಅದರಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪಿಸು. ಆ ವಿಘ್ನನಾಯಕನ ಪ್ರತಿಷ್ಠಾಪನೆಯಿಂದ ಜನ್ಮ ಜನ್ಮಗಳ ಪಾಪಗಳು, ಸಂಸಾರ ಸಾಗರದ ಬಂಧನಗಳು ನಿವಾರಣೆಯಾಗಿ ಮೋಕ್ಷ ಸಿದ್ಧಿಸುತ್ತದೆ. ನಿನಗೆ ಸಾಧ್ಯವಾದಾಗ ಈ ಕೆಲಸ ಮಾಡಲು ಪ್ರಯತ್ನಿಸು ಎಂದು ಸಲಹೆ ನೀಡಿದನು. ಆ ಮಾತುಗಳನ್ನು ಕೇಳಿದ ರಂಗಯ್ಯ ಒಂದು ಕ್ಷಣ ನಿಶ್ಚೇಷ್ಟಿತನಾದನು. ಅಯ್ಯ, 1 ಹೊತ್ತಿನ ಊಟ ಕಳೆಯುವುದಕ್ಕೆ ದಾರಿಯಿಲ್ಲದವನು ನಾನು. ನನಗಂತೂ ಯಾವುದೇ ಆಸ್ತಿಪಾಸ್ತಿಗಳಿಲ್ಲ.
ಹಾಗಿರುವಾಗ ನಾನು ವಿನಾಯಕನಿಗೆ ಗುಡಿಕಟ್ಟಿ ವಿಗ್ರಹವನ್ನು ಹೇಗೆ ಪ್ರತಿಷ್ಠಾಪಿಸಬಲ್ಲೆ? ಅದು ನನ್ನಿಂದ ಸಾಧ್ಯವಾಗುವ ಕೆಲಸವೇ? ಎಂದು ನಿರಾಶೆಯಿಂದ ಅಂದನು. ಆಗ ಆ ವೃದ್ಧನು ಮಂದಸ್ಮಿತನಾಗಿ, ರಂಗಯ್ಯ, ಭಗವಂತನಿಗೆ ಬೇಕಾಗಿರುವುದು ಧನ, ಕನಕ್, ವಸ್ತು, ವಾಹನಗಳಲ್ಲ. ಲಂಬೋದರನು ಬುದ್ಧಿಕಾರಕ. ವಿನಾಯಕನಂತೆ ಸೂಕ್ಷ್ಮ ಬುದ್ಧಿಯಿಂದ ಯೋಚಿಸು. ನಿನಗೆ ಪರ್ಯಾಯ ಮಾರ್ಗವು ಅದೇ ಕಾಣಿಸುತ್ತದೆ. ನಿಜವಾದ ಭಕ್ತಿಯಿದ್ದರೆ ಮಾರ್ಗವು ಸುಗಮವಾಗುತ್ತದೆ ಎಂದು ಹೇಳಿ ಒಳಗೆ ಹೊರಟು ಹೋದನು. ರಂಗಯ್ಯ ಆ ಧಾನ್ಯವನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗುತ್ತಾ ದಾರಿಯುದ್ದಕ್ಕೂ ಆಲೋಚಿಸತೊಡಗಿದನು. ಸ್ವಾಮಿ ವಿನಾಯಕ, ಇಂತಹ ಕಡು ದಾರಿದ್ರ್ಯದಲ್ಲಿರುವ ನಾನು ನಿನಗೆ ಗುಡಿ ಹೇಗೆ ಕಟ್ಟಲಿ? ನಿನ್ನನ್ನು ಹೇಗೆ ಪ್ರತಿಷ್ಠಾಪಿಸಲಿ? ಬುದ್ಧಿಪ್ರದಾತನಾದ ನೀನೇ ನನಗೆ ಸರಿಯಾದ ಮಾರ್ಗವನ್ನು ತೋರಿಸು ತಂದೆ ಎಂದು ಮನಸ್ಸಿನಲ್ಲೇ ಬೇಡಿಕೊಂಡನು. ಮನೆಗೆ ತಲುಪಿದ ರಂಗಯ್ಯ ಆ ಧಾನ್ಯದಿಂದ ಗಂಜಿ ಮಾಡಿ ಮೊದಲು ವಿನಾಯಕನಿಗೆ ಸಮರ್ಪಿಸಿ ಆ ಬಳಿಕ ಶಾಂತಮ್ಮನಿಗೆ ಕುಡಿಸಿದನು. ಅವಳ ಜ್ವರ ಸ್ವಲ್ಪ ಕಡಿಮೆಯಾಯಿತು. ದಿನಗಳು ಉರುಳುತ್ತಿದ್ದರೂ ರಂಗಯ್ಯನ ಮನಸ್ಸಿನಲ್ಲಿ ಆ ವೃದ್ಧನು ಹೇಳಿದ ಮಾತುಗಳೇ ಸುಳಿಯುತ್ತಿದ್ದವು. ಸೂಕ್ಷ್ಮ ಬುದ್ಧಿಯಿಂದ ಯೋಚಿಸು ಎಂದರೆ ಏನರ್ಥ? ಎಂದು ರಾತ್ರಿ ವೇಳೆ ಎಚ್ಚರಗೊಂಡು ತೀವ್ರವಾಗಿ ಮಥನಪಡತೊಡಗಿದನು. ಒಂದು ಅರ್ಧರಾತ್ರಿಯ ವೇಳೆಯಲ್ಲಿ ರಂಗಯ್ಯನಿಗೆ ಅಕಸ್ಮಾತ್ತಾಗಿ ಒಂದು ಅದ್ಭುತವಾದ ಆಲೋಚನೆ ಬಂದಿತು. ಆತನ ಮನಸ್ಸು ಪ್ರಶಾಂತತೆಯಿಂದ ತುಂಬಿಹೋಯಿತು. ಹೌದು, ಲೋಕದಲ್ಲಿ ಎಲ್ಲದಕ್ಕಿಂತ ಪವಿತ್ರವಾದದ್ದು, ವಿಶಾಲವಾದದ್ದು ನಮ್ಮ ಮನಸ್ಸೇ ಅಲ್ಲವೇ? ಹೊರಗೆ ಕಲ್ಲುಗಳಿಂದ, ಇಟ್ಟಿಗೆಗಳಿಂದ ಗುಡಿ ಕಟ್ಟುವ ಶಕ್ತಿ ನನಗೆ ಇಲ್ಲದಿರಬಹುದು. ಆದರೆ ನನ್ನ ಮನಸ್ಸಿನಲ್ಲೇ ವಿನಾಯಕನಿಗೆ ಒಂದು ದಿವ್ಯವಾದ ಆಲಯವನ್ನು ಏಕೆ ನಿರ್ಮಿಸಬಾರದು? ಪ್ರತಿರಾತ್ರಿ ಮಲಗುವ ಮುನ್ನ ನಿಶ್ಚಲವಾದ ಭಕ್ತಿಯಿಂದ ನನ್ನ ಮನಸ್ಸಿನಲ್ಲೇ ಒಂದೊಂದೇ ಇಟ್ಟಿಗೆಯನ್ನು ಜೋಡಿಸುತ್ತಾ, ಅದ್ಭುತವಾದ ಗುಡಿಯನ್ನು ಊಹಿಸಿಕೊಳ್ಳುತ್ತಾ, ಮುಂಬರುವ ವಿನಾಯಕ ಚೌತಿಯ ಪರ್ವದಿನದ ವೇಳೆಗೆ ಆ ಮಾನಸ ಆಲಯವನ್ನು ಪೂರ್ಣಗೊಳಿಸಿ ನನ್ನ ಹೃದಯದಲ್ಲೇ ವಿನಾಯಕನನ್ನು ಪ್ರತಿಷ್ಠಾಪಿಸುತ್ತೇನೆ ಎಂದು ಸಂಕಲ್ಪಿಸಿಕೊಂಡನು. ಆ ದಿನದಿಂದ ರಂಗಯ್ಯನ ದಿನಚರಿ ಬದಲಾಯಿತು. ಹಗಲು ಭಿಕ್ಷಾಟನೆ ಮುಗಿಸಿಕೊಂಡು ರಾತ್ರಿಯಾಗುತ್ತಿದ್ದಂತೆ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಿದ್ದನು. ತನ್ನ ಮನೋಫಲಕದ ಮೇಲೆ ಒಂದು ಸುಂದರವಾದ ಅಡಿಪಾಯವನ್ನು ತೋಡಿ ಅದಕ್ಕೆ ಪ್ರೇಮವನ್ನು ಸಿಮೆಂಟಾಗಿ, ಭಕ್ತಿಯನ್ನು ಇಟ್ಟಿಗೆಗಳಾಗಿ ಬಳಸುತ್ತಾ ಆಲಯದ ನಿರ್ಮಾಣವನ್ನು ಪ್ರಾರಂಭಿಸಿದನು. ಇಂದು ಗರ್ಭಗುಡಿಯ ಗೋಡೆಗಳು, ನಾಳೆ ಮಹಾಮಂಟಪ, ನಾಡಿದ್ದು ಗೋಪುರದ ಕಳಸಗಳು, ಹೀಗೆ ಪ್ರತಿದಿನ ಅತ್ಯಂತ ಶ್ರದ್ಧೆಯಿಂದ ಅದ್ಭುತವಾದ ಶಿಲ್ಪಕಲೆಯಿಂದ ಕೂಡಿದ ಒಂದು ಕಾಲ್ಪನಿಕ ವಿನಾಯಕ ಆಲಯವನ್ನು ಮನಸ್ಸಿನಲ್ಲೇ ನಿರ್ಮಿಸುತ್ತಾ ಓಂಗಂ ಗಣಪತಯೇ ನಮ ಎಂಬ ಮಂತ್ರವನ್ನು ಜಪಿಸುತ್ತಾ ಮಲಗುತ್ತಿದ್ದನು. ಇನ್ನೊಂದೆಡೆ ರತ್ನಪುರಿಯ ಮಹಾರಾಜನಾದ ಭೂಪತಿ ವರ್ಮನು ಸಂತಾನ ಪ್ರಾಪ್ತಿಗಾಗಿ ದೇಶದ ಎಷ್ಟೋ ಪುಣ್ಯಕ್ಷೇತ್ರಗಳು, ತೀರ್ಥಯಾತ್ರೆಗಳನ್ನು ದರ್ಶಿಸಿ ಮರಳಿ ತನ್ನ ರಾಜ್ಯಕ್ಕೆ ತಲುಪಿದನು. ರಾಜನ ಆಗಮನವನ್ನು ಗಮನಿಸಿದ ಮಹಾಮಂತ್ರಿಯು ಆತನನ್ನು ಭೇಟಿಯಾಗಿ, ಮಹಾರಾಜರೇ, ನಿಮ್ಮ ತೀರ್ಥಯಾತ್ರೆಗಳು ಯಶಸ್ವಿಯಾಗಿ ನಡೆದವೇ? ನಮ್ಮ ರಾಜ್ಯದ ಉತ್ತರಾಧಿಕಾರಿಯ ಸಮಸ್ಯೆಗೆ ಏನಾದರೂ ದೈವಿಕ ಪರಿಹಾರ ದೊರೆತಿದೆಯೇ ಎಂದು ಕೇಳಿದನು. ಅದಕ್ಕೆ ಭೂಪತಿ ವರ್ಮನು ಎಂತೋ ಉತ್ಸಾಹದಿಂದ, ಹೌದು ಮಂತ್ರಿವರ್ಯರೇ, ನನ್ನ ಯಾತ್ರೆಯಲ್ಲಿ ಒಬ್ಬ ಶ್ರೇಷ್ಠ ಸಿದ್ಧರನ್ನು ಭೇಟಿಯಾದೆ. ಅವರು ನನ್ನ ಸಮಸ್ಯೆಗೆ ಒಂದೇ ಒಂದು ಪರಿಹಾರವನ್ನು ಹೇಳಿದ್ದಾರೆ. ಜಗತ್ತಿನಲ್ಲಿ ಎಲ್ಲೂ ಇಲ್ಲದ ರೀತಿಯಲ್ಲಿ ಒಂದು ಅತ್ಯಂತ ಅದ್ಭುತವಾದ, ವೈಭವೋಪೇತವಾದ ವಿನಾಯಕ ಆಲಯವನ್ನು ನಿರ್ಮಿಸಿ ಅದರಲ್ಲಿ ನವರತ್ನ ಖಚಿತ ವಿನಾಯಕ ವಿಗ್ರಹವನ್ನು ಪ್ರತಿಷ್ಠಾಪಿಸುವುದೇ ನನ್ನ ತಕ್ಷಣದ ಕರ್ತವ್ಯ. ಆ ಸ್ವಾಮಿಯ ಅನುಗ್ರಹದಿಂದ ನನಗೆ ಖಂಡಿತ ಸಂತಾನವಾಗುತ್ತದೆ ಎಂದು ಆ ಸಿದ್ಧರು ಆಶೀರ್ವದಿಸಿದ್ದಾರೆ ಎಂದು ಹೇಳಿದನು. ಮಹಾರಾಜನ ಮಾತುಗಳನ್ನು ಕೇಳಿದ ಮಂತ್ರಿಯು, ಹಾಗೆಯೇ ಪ್ರಭು, ನಿಮ್ಮ ಆಜ್ಞೆಯಂತೆ ತಕ್ಷಣವೇ ಆಲಯ ನಿರ್ಮಾಣದ ಕೆಲಸಗಳನ್ನು ಪ್ರಾರಂಭಿಸುತ್ತೇವೆ ಎಂದನು. ರಾಜನ ಆದೇಶದಂತೆ ದೇಶ ವಿದೇಶಗಳಿಂದ ಅತ್ಯಂತ ಪ್ರತಿಭಾವಂತರಾದ ವಾಸ್ತುಶಿಲ್ಪಿಗಳು, ಶಿಲ್ಪಕಲಾ ತಜ್ಞರನ್ನು ರತ್ನಪುರಿ ರಾಜ್ಯಕ್ಕೆ ಕರೆಸಲಾಯಿತು. ಕೋಟ್ಯಂತರ ರೂಪಾಯಿಗಳ ವೆಚ್ಚದಲ್ಲಿ ಸುವರ್ಣ ಕಾಂತಿಗಳಿಂದ ಹೊಳೆಯುವಂತೆ ಒಂದು ಬೃಹತ್ ಗಣಪತಿ ದೇವಸ್ಥಾನದ ನಿರ್ಮಾಣ ಪ್ರಾರಂಭವಾಯಿತು. ಸಾವಿರಾರು ಕಾರ್ಮಿಕರು ಹಗಲಿರುಳು ಶ್ರಮಿಸುತ್ತಾ, ಕಲ್ಲಿನ ಮೇಲೆ ಅದ್ಭುತವಾದ ಶಿಲ್ಪಗಳನ್ನು ಕೆತ್ತುತ್ತಾ ಆಲಯವನ್ನು ಸರ್ವಾಂಗ ಸುಂದರವಾಗಿ ರೂಪಿಸತೊಡಗಿದರು. ರಾಜನು ಸ್ವತಃ ಪ್ರತಿದಿನ ಬಂದು ಕೆಲಸಗಳನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದನು. ತನ್ನ ಸಂಪತ್ತನ್ನೆಲ್ಲ ಉಪಯೋಗಿಸಿ ಲೋಕದಲ್ಲೇ ಅತ್ಯುತ್ತಮ ದೇವಸ್ಥಾನವನ್ನು ನಿರ್ಮಿಸುತ್ತಿದ್ದೇನೆ ಎಂದು ಆತ ಎಂತೋ ಹೆಮ್ಮೆಪಡುತ್ತಿದ್ದನು. ಕಾಲವು ವೇಗವಾಗಿ ಉರುಳಿತು. ವಿನಾಯಕ ಚೌತಿ ಹಬ್ಬವು ಸಮೀಪಿಸುತ್ತಿತ್ತು. ಅತ್ತ ಮಹಾರಾಜ ಭೂಪತಿವರ್ಮ ನಿರ್ಮಿಸುತ್ತಿದ್ದ ಭೌತಿಕ ಆಲಯ, ಇತ್ತ ಬಡ ರಂಗಯ್ಯ
ತನ್ನ ಮನಸ್ಸಿನಲ್ಲಿ ನಿರ್ಮಿಸುತ್ತಿದ್ದ ಮಾನಸ ಆಲಯ ಎರಡೂ ಸಹ ಒಂದೇ ಸಮಯಕ್ಕೆ ಪೂರ್ಣಗೊಳ್ಳುತ್ತಾ ಬಂದವು. ರಂಗಯ್ಯ ತನ್ನ ಹೃದಯದಲ್ಲಿನ ಗುಡಿಯನ್ನು ನೋಡಿ ಸಂತೋಷಪಟ್ಟನು. ಸ್ವಾಮಿ ವಿನಾಯಕ, ನನ್ನ ಭಕ್ತಿಯಿಂದ ಪ್ರೇಮದಿಂದ ನಾನು ಕೆತ್ತಿದ ಈ ಸಣ್ಣ ಹೃದಯದ ಆಲಯವು ಪೂರ್ಣಗೊಂಡಿದೆ. ಮುಂಬರುವ ವಿನಾಯಕ ಚೌತಿಯ ಶುಭ ಮುಹೂರ್ತದಲ್ಲಿ ನೀನು ಬಂದು ನನ್ನ ಮನಸ್ಸಿನಲ್ಲಿ ನೆಲೆಸಬೇಕು ತಂದೆ ಎಂದು ಮನಸಾರೆ ಪ್ರಾರ್ಥಿಸಿದನು. ಇದೇ ಸಮಯದಲ್ಲಿ ಮಹಾರಾಜನು ನಿರ್ಮಿಸಿದ ಸುವರ್ಣ ದೇವಸ್ಥಾನವೂ ಸಹ ಉದ್ಘಾಟನೆಗೆ ಸಿದ್ಧವಾಯಿತು. ಆ ದೇವಸ್ಥಾನದ ವೈಭವವನ್ನು ನೋಡಲು ಪ್ರಜೆಗಳು 4 ದಿಕ್ಕುಗಳಿಂದ ಹರಿದು ಬರುತ್ತಿದ್ದರು. ವಿನಾಯಕ ಚೌತಿಯಂದೇ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕೆಂದು ರಾಜನು ಮುಹೂರ್ತ ನಿಶ್ಚಯಿಸಿದನು. ಆ ಸಮಯದಲ್ಲಿ ರಾಜ್ಯಕ್ಕೆ ಒಬ್ಬ ಶ್ರೇಷ್ಠ ತಪಸ್ವಿ, ತ್ರಿಕಾಲ ಜ್ಞಾನಿಯಾದ ಮಹರ್ಷಿಗಳು ಆಗಮಿಸಿದರು. ರಾಜನು ಆ ಮಹರ್ಷಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಮಹರ್ಷಿಗಳೇ, ನಿಮ್ಮ ಆಗಮನದಿಂದ ನನ್ನ ರಾಜ್ಯವು ಧನ್ಯವಾಯಿತು. ನಾನು ಲೋಕವಿಖ್ಯಾತವಾಗುವಂತೆ ಒಂದು ವಿನಾಯಕ ಆಲಯವನ್ನು ನಿರ್ಮಿಸಿದ್ದೇನೆ. ಮುಂಬರುವ ವಿನಾಯಕ ಚೌತಿಯಂದೇ ಇಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ನಡೆಯಬೇಕು. ನಿಮ್ಮ ತಪೋಶಕ್ತಿಯಿಂದ ಈ ವಿಷಯವನ್ನು ಸಾಕ್ಷಾತ್ ಕೈಲಾಸದಲ್ಲಿರುವ ವಿನಾಯಕನಿಗೆ ತಲುಪಿಸಿ ನಮ್ಮ ಆಲಯಕ್ಕೆ ಬಂದು ನೆಲೆಸಬೇಕಾಗಿ ನಮ್ಮ ಪರವಾಗಿ ಆಹ್ವಾನಿಸಿ ಎಂದು ಬೇಡಿಕೊಂಡನು. ಆ ಮಹರ್ಷಿಗಳು ರಾಜನ ಭಕ್ತಿಯನ್ನು ನೋಡಿ ಸರಿ ಎಂದು ಹೇಳಿ ಧ್ಯಾನಕ್ಕೆ ಜಾರಿದರು. ಕೆಲವು ದಿನಗಳ ನಂತರ ಆ ಮಹರ್ಷಿಗಳು ಮತ್ತೆ ರಾಜನ ದರ್ಬಾರಿಗೆ ಬಂದರು. ಮಹಾರಾಜನು ಎಂತೋ ಆತುರದಿಂದ, ಮಹರ್ಷಿಗಳೇ, ಆ ವಿಘ್ನೇಶ್ವರನು ನಮ್ಮ ಆಹ್ವಾನವನ್ನು ಮನ್ನಿಸಿದರೆ ಚೌತಿಯಂದಿನ ಪ್ರತಿಷ್ಠಾಪನೆಗೆ ಬರುತ್ತಿದ್ದಾರೆಯೇ ಎಂದು ಕೇಳಿದನು. ಆಗ ಆ ಮಹರ್ಷಿಗಳು ಕೊಂಚ ಬೇಸರದಿಂದ, ಮಹಾರಾಜರೇ, ನಾನು ನಿನ್ನ ಸಂದೇಶವನ್ನು ವಿನಾಯಕನಿಗೆ ವಿನ್ನವಿಸಿದೆ. ಆದರೆ ಆ ಸ್ವಾಮಿ ಒಂದು ವಿಚಿತ್ರವಾದ ಮಾತನ್ನು ಹೇಳಿದರು. ನೀನು ನಿಶ್ಚಯಿಸಿದ ಅದೇ ವಿನಾಯಕ ಚೌತಿಯ ಮುಹೂರ್ತಕ್ಕೆ ಅವರು ರತ್ನಪುರಿಯ ಗಡಿಯಲ್ಲೇ ಮತ್ತೊಬ್ಬ ಭಕ್ತನ ಆಲಯದಲ್ಲಿ ಪ್ರತಿಷ್ಠಾಪನೆಯಾಗಲು ಮುಂಚಿತವಾಗಿಯೇ ಒಪ್ಪಿಕೊಂಡಿದ್ದಾರಂತೆ. ಆದುದರಿಂದ ನಿನ್ನನ್ನು ಆ ಮುಹೂರ್ತವನ್ನು ಬದಲಾಯಿಸಿಕೊಳ್ಳಲು ಮತ್ತು ಬೇರೊಂದು ದಿನ ಪ್ರತಿಷ್ಠಾಪನೆ ಇಟ್ಟುಕೊಳ್ಳಲು ಅಪ್ಪಣೆ ಕೊಡಿಸಿದ್ದಾರೆ ಎಂದು ಹೇಳಿದರು. ಈ ಮಾತನ್ನು ಕೇಳಿದ ಕೂಡಲೇ ರಾಜನ ಹೃದಯವೇ ನಿಂತು ಹೋದಂತಾಯಿತು. ಒಂದೇ ಬಾರಿಗೆ ನೀರಾಗಿ ಹೋಯಿತು. ಕೋಟ್ಯಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಇಷ್ಟು ದೊಡ್ಡ ಆಲಯವನ್ನು ಕಟ್ಟಿದರೆ ದೇವರು ತನ್ನ ಮುಹೂರ್ತವನ್ನು ಮುಂದೂಡಿಕೊಳ್ಳಲು ಹೇಳಿದ್ದನ್ನು ಆತನಿಗೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆ ರಾತ್ರಿ ರಾಜನಿಗೆ ನಿದ್ರೆ ಬರಲಿಲ್ಲ. ಹಾಸಿಗೆಯ ಮೇಲೆ ಅತ್ತ ಇತ್ತ ಹೊರಳಾಡುತ್ತಾ, ಸ್ವಾಮಿ, ನಾನು ಮಾಡಿದ ಪಾಪವೇನು? ನನ್ನ ಸರ್ವಸ್ವವನ್ನು ಧಾರೆ ಎರೆದು ನಿನಗೆ ಇಷ್ಟು ಭವ್ಯವಾದ ಆಲಯವನ್ನು ಕಟ್ಟಿದರೆ ನನ್ನನ್ನು ಬಿಟ್ಟು ಬೇರೆ ಯಾರ ಗುಡಿಗೆ ಹೋಗುತ್ತಿದ್ದೀಯಾ? ನನಗಿಂತ ಶ್ರೇಷ್ಠವಾಗಿ ಆಲಯವನ್ನು ನಿರ್ಮಿಸಿದ ಆ ಭಕ್ತ ಯಾರು? ಎಂದು ಅಳುತ್ತಾ ಮಲಗಿದನು. ಆ ರಾತ್ರಿ ರಾಜನ ಕನಸಿನಲ್ಲಿ ಸಾಕ್ಷಾತ್ ಗಜಾನನನು ಪ್ರತ್ಯಕ್ಷನಾದನು. ಆ ಸ್ವಾಮಿ ಮಂದಸ್ಮಿತನಾಗಿ, ಭೂಪತಿವರ್ಮ, ನೀನು ಅದ್ಭುತವಾದ ಆಲಯವನ್ನು ನಿರ್ಮಿಸಿದ್ದೀಯಾ? ನಿಜ. ಆದರೆ ನಿನಗಿಂತ ಮುಂಚೆಯೇ ನಿನ್ನ ಸಾಮ್ರಾಜ್ಯದ ಗಡಿಯಂಚಿನಲ್ಲಿರುವ ರಂಗಯ್ಯ ಎಂಬ ನನ್ನ ಪರಮಭಕ್ತನು ತನ್ನ ಮನಸ್ಸಿನಲ್ಲಿ ನನಗಾಗಿ ಒಂದು ದಿವ್ಯವಾದ ಆಲಯವನ್ನು ನಿರ್ಮಿಸಿದ್ದಾನೆ. ನಿನ್ನ ಗುಡಿ ಕೇವಲ ಕಲ್ಲು ಮತ್ತು ಚಿನ್ನದಿಂದ ಕಟ್ಟಲ್ಪಟ್ಟಿದೆ. ಆದರೆ ರಂಗಯ್ಯನ ಗುಡಿ ಆತನ ನಿಶ್ಚಲವಾದ ಭಕ್ತಿ ಮತ್ತು ಕಲ್ಮಶವಿಲ್ಲದ ಪ್ರೇಮದಿಂದ ನಿರ್ಮಿತವಾಗಿದೆ. ನನ್ನನ್ನು ಪ್ರತಿಷ್ಠಾಪಿಸಲು ಆತ ಮೊದಲೇ ಸಂಕಲ್ಪಿಸಿದ್ದಾನೆ. ಭಗವಂತನಿಗೆ ಆಡಂಬರ್ ವೈಭೋಗಗಳಲ್ಲ, ನಿರ್ಮಲವಾದ ಭಕ್ತಿಯೇ ಮುಖ್ಯ. ಅದಕ್ಕಾಗಿಯೇ ನಾನು ಆತನ ಮಾನಸ ಆಲಯಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇನೆ ಎಂದು ಹೇಳಿ ಅದೃಶ್ಯನಾದನು. ಬೆಳಗಿನ ಜಾವವೇ ಎಚ್ಚರಗೊಂಡ ಮಹಾರಾಜನಿಗೆ ಕನಸಿನಲ್ಲಿ ಕೇಳಿದ ಮಾತುಗಳು ನೆನಪಿಗೆ ಬಂದು ಆಶ್ಚರ್ಯಚಕಿತನಾದನು. ತಕ್ಷಣವೇ ಮಂತ್ರಿ ಮತ್ತು ಸೈನಿಕರನ್ನು ಕರೆದುಕೊಂಡು ರಂಗಯ್ಯ ವಾಸಿಸುವ ಊರಿನ ಗಡಿಯಂಚಿಗೆ ಹೊರಟನು. ಅಲ್ಲಿರುವ ಪ್ರಜೆಗಳನ್ನು, ಈ ಪ್ರದೇಶದಲ್ಲಿ ರಂಗಯ್ಯ ಎಂಬ ಭಕ್ತನು ಕಟ್ಟಿದ ವಿನಾಯಕ ಆಲಯ ಎಲ್ಲಿದೆ ಎಂದು ಕೇಳಿದನು. ಅದಕ್ಕೆ ಆ ಊರಿನ ಜನರು ಆಶ್ಚರ್ಯಪಡುತ್ತಾ, ಮಹಾರಾಜರೇ, ರಂಗಯ್ಯ ಎಂಬುವವನು ಒಬ್ಬ ಮೂಸ್ಕೋರ್ ಮುದುಕ ಭಿಕ್ಷುಕ. ಆತನ ಹೆಂಡತಿ ಚಳಿಜ್ವರದಿಂದ ಹಾಸಿಗೆ ಹಿಡಿದಿದ್ದಾಳೆ. ತಿನ್ನಲು ಅನ್ನವಿಲ್ಲದೆ, ಇರಲೂ ಸರಿಯಾದ ಮನೆಯಿಲ್ಲದೆ ಆ ಜೋಪಡಿಯಲ್ಲಿದ್ದಾರೆ. ಅಂಥವನು ಗುಡಿ ಕಟ್ಟುವುದು ಎಂದರೆ ಏನು ಪ್ರಭು? ನಮಗೆ ಇಲ್ಲಿ ಯಾವುದೇ ಗುಡಿ ಕಾಣಿಸುತ್ತಿಲ್ಲ ಎಂದು ಹೇಳಿದರು. ರಾಜನಿಗೆ ಏನು ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ. ನೇರವಾಗಿ ರಂಗಯ್ಯನ ಗುಡಿಸಲಿನ ಬಳಿಗೆ ರಾಜನು ಹೋದನು. ಅಲ್ಲಿ ಗುಡಿಸಲಿನ ಮೇಲ್ಛಾವಣಿ ಸರಿಯಾಗಿಲ್ಲದೆ ಮಳೆಯ ನೀರು ಒಳಗೆ ಬೀಳುತ್ತಿತ್ತು. ಶಾಂತಮ್ಮ ಹರಿದ ಹಾಸಿಗೆಯ ಮೇಲೆ ಮಲಗಿದ್ದಳು. ಪಕ್ಕದಲ್ಲೇ ರಂಗಯ್ಯ ಕುಳಿತು ಹೆಂಡತಿಯ ಸೇವೆ ಮಾಡುತ್ತಿದ್ದನು. ಮಹಾರಾಜನು ತನ್ನ ಸೈನ್ಯದೊಂದಿಗೆ ಬರುವುದನ್ನು ನೋಡಿ ರಂಗಯ್ಯ ಭಯದಿಂದ ನಡುಗುತ್ತಾ,
ಮಹಾರಾಜರೇ, ಈ ಬಡವನ ಗುಡಿಸಲಿಗೆ ನೀವೇ? ನಾನು ಏನಾದರೂ ತಪ್ಪು ಮಾಡಿದ್ದೇನೆ ಪ್ರಭು ಎಂದು ಕಾಲುಗಳಿಗೆ ಬಿದ್ದನು. ರಾಜನು ರಂಗಯ್ಯನನ್ನು ಮೆಲೆತಿ, ರಂಗಯ್ಯ, ನೀನು ಧನ್ಯನು. ನೀನು ನಿರ್ಮಿಸಿದ ವಿನಾಯಕ ಆಲಯದಲ್ಲಿ ವಿನಾಯಕ ಚೌತಿಯೆಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡುತ್ತಿದ್ದೀಯಂತೆ, ಹೌದೇ? ಆ ವಿಷಯವನ್ನು ಸ್ವಯಂ ವಿಘ್ನೇಶ್ವರನೇ ನನ್ನ ಕನಸಿನಲ್ಲಿ ಬಂದು ಹೇಳಿದ್ದಾನೆ. ನಿನ್ನ ಗುಡಿ ಎಲ್ಲಿದೆ ಎಂದು ನನಗೆ ತೋರಿಸು ಎಂದು ಕೇಳಿದನು. ಆ ಮಾತನ್ನು ಕೇಳಿದ ಕೂಡಲೇ ರಂಗಯ್ಯನ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತು. ಆತ ಕೈ ಮುಗಿದು, ಮಹಾರಾಜರೇ, ಆ ಲಂಬೋದರನು ಸುಳ್ಳು ಹೇಳುವುದಿಲ್ಲ. ನಾನು ಗುಡಿ ಕಟ್ಟಿದ ಮಾತೂ ನಿಜವೇ. ಆದರೆ ಅದು ಹೊರಗಿನ ಪ್ರಪಂಚದಲ್ಲಲ್ಲ ಪ್ರಭೂ. ಒಂದು ಇಟ್ಟಿಗೆಯನ್ನು ಕೊಳ್ಳಲಾಗದ ಈ ಬಡವನು ನನ್ನ ಮನಸ್ಸಿನಲ್ಲೇ ಆ ಸ್ವಾಮಿಗೆ ಒಂದು ಆಲಯವನ್ನು ನಿರ್ಮಿಸಿಕೊಂಡಿದ್ದೇನೆ. ಮುಂಬರುವ ವಿನಾಯಕ ಚೌತಿಯಂದು ನನ್ನ ಹೃದಯದಲ್ಲೇ ಆ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿಕೊಳ್ಳಬೇಕೆಂದು ನಿರಂತರವಾಗಿ ಧ್ಯಾನಿಸುತ್ತಿದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ನನಗೇನೂ ತಿಳಿಯದು ಎಂದು ಅಳುತ್ತಾ ಹೇಳಿದನು. ಆ ಮಾತುಗಳನ್ನು ಕೇಳಿದ ಮಹಾರಾಜನು ನಿಶ್ಚೇಷ್ಟಿತನಾದನು. ಭಗವಂತನಿಗೆ ಬೇಕಾಗಿರುವುದು ಧನಬಲ, ಅಧಿಕಾರದ ಗರ್ಭವಲ್ಲ, ಬದಲಿಗೆ ಕಲ್ಮಶವಿಲ್ಲದ ನಿಷ್ಕಲ್ಮಶ ಭಕ್ತಿ ಮಾತ್ರವೇ ಎಂದು ರಾಜನು ಅರಿತುಕೊಂಡನು. ತಾನು ಅಪಾರವಾದ ಹಣವನ್ನು ಖರ್ಚು ಮಾಡಿ ಕಟ್ಟಿದ ಭೌತಿಕ ಆಲಯವು ರಂಗಯ್ಯ ತನ್ನ ಹೃದಯದಲ್ಲಿ ಕಟ್ಟಿದ ಪ್ರೇಮಮಂದಿರದ ಮುಂದೆ ತುಂಬಾ ಚಿಕ್ಕದು ಎಂದು ರಾಜನಿಗೆ ಅರ್ಥವಾಯಿತು. ಮಹಾರಾಜ ಭೂಪತಿವರ್ಮನು 2 ಕೈಗಳನ್ನು ಜೋಡಿಸಿ ರಂಗಯ್ಯನೊಂದಿಗೆ, ರಂಗಯ್ಯನವರೇ, ನನ್ನನ್ನು ಕ್ಷಮಿಸಿ. ನನ್ನ ಸಂಪತ್ತು, ಅಧಿಕಾರವನ್ನು ನೋಡಿ ಅಹಂಕಾರದಿಂದ ನಾನು ಆ ಆಲಯವನ್ನು ನಿರ್ಮಿಸಿದೆ. ಆದರೆ ಭಕ್ತಿಯ ನಿಜವಾದ ಅರ್ಥವನ್ನು ನಿಮ್ಮ ಮೂಲಕ ಇಂದು ತಿಳಿದುಕೊಂಡೆ. ನಾನು ನಿರ್ಮಿಸಿದ ಆ ಸುವರ್ಣ ದೇವಸ್ಥಾನಕ್ಕೆ ಯಾವುದೇ ದೇಶದ ರಾಜನೂ ಮುಖ್ಯ ಅತಿಥಿಯಲ್ಲ. ನೀವೇ ನಮ್ಮ ಮುಖ್ಯ ಅತಿಥಿ. ವಿನಾಯಕ ಚೌತಿಯಂದು ನಿಮ್ಮ ಪವಿತ್ರ ಹಸ್ತಗಳ ಮೇಲಿಂದಲೇ ನಾನು ಕಟ್ಟಿಸಿದ ಆಲಯದಲ್ಲಿ ವಿಘ್ನನಾಯಕನ ಪ್ರತಿಷ್ಠಾಪನೆ ನಡೆಯಬೇಕು. ನನ್ನ ವಿನಂತಿಯನ್ನು ಮನ್ನಿಸಿ ಎಂದು ಪ್ರಾರ್ಥಿಸಿದನು. ರಂಗಯ್ಯ ಎಂತೋ ವಿನಯದಿಂದ, ಮಹಾರಾಜರೇ, ನಾನು ಒಬ್ಬ ಸಾಮಾನ್ಯ ಭಿಕ್ಷುಕ, ಅಂತಹ ಮಹತ್ಕಾರ್ಯಕ್ಕೆ ನಾನು ಯೋಗ್ಯನೋ ಅಲ್ಲವೋ ಎಂದನು. ಆದರೆ ರಾಜನು, ನಿಮಗಿಂತ ಉತ್ತಮ ಭಕ್ತ ಈ ರಾಜ್ಯದಲ್ಲೇ ಇಲ್ಲ. ಇದು ಆ ವಿನಾಯಕನ ಇಚ್ಛೆಯೇ ಆಗಿದೆ ಎಂದು ಸಮಾಧಾನಪಡಿಸಿದನು. ರಾಜನು ತಕ್ಷಣವೇ ರಂಗಯ್ಯನ ಹೆಂಡತಿಗೆ ಉತ್ತಮ ವೈದ್ಯಕೀಯ ಸೇವೆ ಒದಗಿಸಿ ಅವರಿಗೆ ಒಂದು ಒಳ್ಳೆಯ ಮನೆಯನ್ನು ವ್ಯವಸ್ಥೆ ಮಾಡಿದನು. ಆನಂತರ ಬಂದ ವಿನಾಯಕ ಚೌತಿಯ ಪರ್ವದಿನದಂದು ರಂಗಯ್ಯ ಮೊದಲು ತನ್ನ ಮನಸ್ಸಿನಲ್ಲಿ ನಿರ್ಮಿಸಿಕೊಂಡಿದ್ದ ಮಾನಸ ಆಲಯದಲ್ಲಿ ವಿನಾಯಕನನ್ನು ಅತ್ಯಂತ ಭಕ್ತಿಯಿಂದ ಪ್ರತಿಷ್ಠಾಪಿಸಿಕೊಂಡನು. ಆ ಮರುದಿನದ ಶುಭ ಮುಹೂರ್ತದಲ್ಲಿ ಮಹಾರಾಜನು ನಿರ್ಮಿಸಿದ ದಿವ್ಯವಾದ ಸುವರ್ಣ ದೇವಸ್ಥಾನದಲ್ಲಿ ರಂಗಯ್ಯ ದಂಪತಿಗಳು ಮತ್ತು ಮಹಾರಾಜ ದಂಪತಿಗಳು ಜೊತೆಯಾಗಿ ವೇದಮಂತ್ರಗಳ ಸಾಕ್ಷಿಯಾಗಿ ಶ್ರೀವಿನಾಯಕ ವಿಗ್ರಹವನ್ನು ಅತ್ಯಂತ ವೈಭವದಿಂದ ಪ್ರತಿಷ್ಠಾಪಿಸಿದರು. ಆ ಸ್ವಾಮಿಯ ಅನುಗ್ರಹದಿಂದ ರಂಗಯ್ಯ ದಂಪತಿಗಳ ದಾರಿದ್ರ್ಯ ನೀಗಿದ್ದಷ್ಟೇ ಅಲ್ಲದೆ ಮಹಾರಾಜ ಭೂಪತಿ ವರ್ಮನಿಗೂ ಸಹ ಕೆಲವೇ ದಿನಗಳಲ್ಲಿ ಸಂತಾನ ಪ್ರಾಪ್ತಿಯಾಗಿ ರಾಜ್ಯವೆಲ್ಲ ಸುಖ ಸಂತೋಷಗಳಿಂದ ಸಮೃದ್ಧವಾಯಿತು. ಬಾಹ್ಯ ಆಡಂಬರಗಳಿಗಿಂತ ಅಂತ ರಂಗದ ಪವಿತ್ರವಾದ ಭಕ್ತಿಯೇ ದೈವಕ್ಕೆ ಪ್ರೀತಿಪಾತ್ರವಾದದ್ದು ಎಂಬುದು ಈ ಕಥೆಯ ಮೂಲಕ ಜಗತ್ತಿಗೆ ತಿಳಿಯಿತು. ಇನ್ನು ವಿಡಿಯೋಗೆ ಬಂದರೆ, ಮಂದಾರ ಹೂವುಗಳು ಮತ್ತು ಮಂದಾರ ಎಲೆಗಳು ಸಾಕ್ಷಾತ್ ವಿಘ್ನಗಳ ಕೋಟಿಯನ್ನು ನಿವಾರಿಸುವ ವಿನಾಯಕನಿಗೆ ಹಾಗೂ ಸಿರಿ ಸಂಪತ್ತುಗಳನ್ನು ಪ್ರಸಾದಿಸುವ ಶ್ರೀಧನಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಪಾತ್ರವಾದವುಗಳಾಗಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡುವುದಾದರೆ ಬುಧವಾರ ಎಂಬುದು ವಿಘ್ನೇಶ್ವರನಿಗೆ ಮತ್ತು ಬುಧಗ್ರಹಕ್ಕೆ ವಿಶೇಷವಾದ ದಿನ. ಬುಧನಿಗೆ ಹಸಿರು ಬಣ್ಣ ಎಂದರೆ ಮಹಾಪ್ರೀತಿ. ಅದಕ್ಕಾಗಿಯೇ ಆ ದಿನ ರಾತ್ರಿಯ ಸಮಯದಲ್ಲಿ ಒಂದು ಹಸಿರು ಮಂದಾರ ಎಲೆಯನ್ನು ಉಪಯೋಗಿಸಿ ಮಾಡುವ ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಮತ್ತು ದಾರಿದ್ರ್ಯವನ್ನೆಲ್ಲ ಆ ಮಂದಾರ ಎಲೆಯು ತನ್ನೊಳಗೆ ಎಳೆದುಕೊಳ್ಳುತ್ತದೆ. ಮುಚ್ಚಿಹೋಗಿರುವ ಧನದ್ವಾರಗಳನ್ನು ಬಾಗಿಲಂತೆ ತೆರೆಯುವ ಮಹಾ ಅದ್ಭುತ ಶಕ್ತಿ ಈ ಮಂದಾರ ಎಲೆಯಲ್ಲಿ ಅಡಗಿದೆ. ಅದೃಷ್ಟ ಎಂಬುದು ಇಲ್ಲದಿದ್ದಾಗ ನಾವು ಎಷ್ಟೇ ಕಷ್ಟಪಟ್ಟರೂ ಪ್ರಯೋಜನ ಶೂನ್ಯ. ಆ ಅದೃಷ್ಟವನ್ನು ನಿಮ್ಮ ಮನೆಗೆ ಕರೆತರುವಲ್ಲಿ ಈ ಮಂದಾರ ಎಲೆಯೂ ಅಮೋಘವಾಗಿ ಕೆಲಸ ಮಾಡುತ್ತದೆ. ಈ ಪರಿಹಾರವನ್ನು ಮಾಡುವ ಮುನ್ನ ಕೆಲವು ನಿಯಮಗಳನ್ನು ನೀವು ಖಂಡಿತವಾಗಿಯೂ ಪಾಲಿಸಲೇಬೇಕು. ನಾಳೆ ಬುಧವಾರ ಮುಂಜಾನೆಯೇ ನಿದ್ರೆಯಿಂದ ಎದ್ದು ಮನೆ ಮತ್ತು ಅಂಗಳವನ್ನೆಲ್ಲ ಶುಭ್ರವಾಗಿ ಗುಡಿಸಿ, ಸಗಣಿ ನೀರು ಅಥವಾ ನೀರು ಚಿಮುಕಿಸಿ, ಸುಂದರವಾಗಿ ರಂಗೋಲಿ ಹಾಕಿ, ಸ್ನಾನಾದಿ ಕಾರ್ಯಗಳನ್ನು ಮುಗಿಸಿ, ತೊಳೆದ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ. ಆದರೆ ಇಲ್ಲಿ ನೀವು ಒಂದು ಪ್ರಮುಖವಾದ ವಿಷಯವನ್ನು ಖಂಡಿತವಾಗಿಯೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕೆಂಪು
ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನು ಈ ದಿನ ತಪ್ಪಿಯೂ ಧರಿಸಬೇಡಿ. ಈ ಬುಧವಾರದ ದಿನದಂದು ಹಸಿರು ಬಣ್ಣ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ನಿಮಗೆ ತುಂಬಾ ಶ್ರೇಯಸ್ಕರ. ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಈ ಪರಿಹಾರವನ್ನು ಎಷ್ಟೋ ನಿಷ್ಠೆಯಿಂದ ಮಾಡಿಕೊಳ್ಳಬಹುದು. ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಇದ್ದರೆ ಮಾತ್ರ ಇದನ್ನು ಮಾಡಬಾರದು. ಈ ದಿನ ನೀವು ಸ್ವಲ್ಪವೂ ಮಾಂಸಾಹಾರವನ್ನು ಸೇವಿಸಬಾರದು. ಸಂಪೂರ್ಣವಾಗಿ ಪವಿತ್ರವಾದ ಶಾಕಾಹಾರವನ್ನು ಮಾತ್ರ ಉಣ್ಣಬೇಕು. ಅದರಲ್ಲಿಯೂ ಪಡವಲಕಾಯಿಯನ್ನು ತಿನ್ನಬಾರದು. ಹಾಗೆಯೇ ಈ ದಿನ ಯಾರಿಗೂ ₹1 ಸಾಲವಾಗಿ ಕೊಡುವುದಾಗಲಿ ಅಥವಾ ಯಾರ ಬಳಿಯೂ ಸಾಲ ಪಡೆಯುವುದಾಗಲಿ ಅಸ್ಸಲೂ ಮಾಡಬಾರದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ಏನಿದೆ ಬಿಡಿ, ಆಮೇಲೆ ತೀರಿಸಿಕೊಳ್ಳೋಣ ಎಂದು ಸಣ್ಣಪುಟ್ಟ ವಿಷಯಗಳಿಗೂ ಸಾಲ ಮಾಡುತ್ತಾ ಹೋದರೆ ಕೊನೆಗೆ ಅದು ಪ್ರಾಣಕ್ಕೆ ಸಂಚಕಾರ ತರುತ್ತದೆ. ಆದ್ದರಿಂದ ಜಾಗ್ರತೆ ವಹಿಸಿ ಇನ್ನೂ ಅಸಲಿ ಪರಿಹಾರ ಹೇಗೆ ಮಾಡಬೇಕೆಂದು ವಿವರವಾಗಿ ತಿಳಿದುಕೊಳ್ಳೋಣ. ಬುಧವಾರ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 12 ಗಂಟೆಯ ನಡುವೆ ಈ ಅದ್ಭುತ ಘಟ್ಟವನ್ನು ಆಚರಿಸಬೇಕು. ಮೊದಲಿಗೆ ಎಲ್ಲಾದರೂ ಗಿಡದಿಂದ ಒಂದು ತಾಜಾ ಮಂದಾರ ಎಲೆಯನ್ನು ಕಿತ್ತುಕೊಂಡು ಬನ್ನಿ. ಎಲೆಯು ಎಲ್ಲೂ ಹರಿಯದೆ, ರಂಧ್ರಗಳಿಲ್ಲದೆ, ಹುಳುಗಳು ಕಚ್ಚದೆ ಸ್ವಚ್ಛವಾಗಿ ಹಸಿರಾಗಿ ಇರಬೇಕು. ಹಗಲು ಹೊತ್ತಿನಲ್ಲೇ ಆ ಪವಿತ್ರವಾದ ಎಲೆಯನ್ನು ತಂದು ಶುದ್ಧವಾದ ನೀರಿನಿಂದ ತೊಳೆದು ಪಕ್ಕಕ್ಕೆ ಇಟ್ಟುಕೊಳ್ಳಿ. ಈ ಪರಿಹಾರ ಮಾಡುವ ದಿನದಂದು ಮನೆ ಒರೆಸುವಾಗ ನೀರಿನಲ್ಲಿ ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕಿ ಒರೆಸಿಕೊಳ್ಳಿ. ತದನಂತರ ಸ್ವಲ್ಪ ಶುದ್ಧವಾದ ಹಳದಿಯನ್ನು ತೆಗೆದುಕೊಳ್ಳಿ. ಅಡುಗೆಗೆ ಬಳಸುವ ಹಳದಿಯಲ್ಲದೆ ಪೂಜೆ ಕೋಣೆಯಲ್ಲಿ ಬಳಸುವ ಹಳದಿ ಅಥವಾ ನೀವೇ ಸ್ವತಃ ಹಳದಿ ಕೊಂಬುಗಳನ್ನು ತಂದು ಜಜ್ಜಿ ತಯಾರಿಸಿಕೊಂಡ ಶುದ್ಧ ಹಳದಿಯಾದರೆ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಈ ಹಳದಿಗೆ ಸ್ವಲ್ಪ ನೀರು ಸೇರಿಸಿ ದಪ್ಪನೆಯ ಮುದ್ದೆಯಂತೆ ಮಾಡಿ ಆ ಹಳದಿಯನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಭಾವಿಸಿ. ಈಗ ₹4-5 ನಾಣ್ಯಗಳನ್ನು ತೆಗೆದುಕೊಂಡು ಆ ಶುದ್ಧವಾದ ಹಳದಿ ಮುದ್ದೆ ಇರುವ ಬಟ್ಟಲಿನಲ್ಲಿ ಹಾಕಿ ಆ ನಾಣ್ಯಗಳಿಗೆ ಹಳದಿಯನ್ನು ಚೆನ್ನಾಗಿ ಹಚ್ಚಿ. ಈಗ ಈ ಪರಿಹಾರದಲ್ಲಿ ಅತ್ಯಂತ ಪ್ರಮುಖವಾದ ಹಾಗೂ ಮಹಾಶಕ್ತಿಶಾಲಿಯಾದ ಘಟ್ಟ. ನೀವು ಮುಂಚಿತವಾಗಿ ಅತ್ಯಂತ ಜಾಗರೂಕತೆಯಿಂದ ಸಿದ್ಧಪಡಿಸಿಕೊಂಡ ಆ ಪವಿತ್ರ ಮಂದಾರ ಎಲೆಯನ್ನು ನಿಮ್ಮ ಪೂಜೆ ಕೋಣೆಯಲ್ಲಿ ದೇವರ ಪಟದ ಮುಂದೆ ಇಡಿ. ಲಕ್ಷ್ಮೀ ದೇವಿ ಅಥವಾ ವಿನಾಯಕನ ಪಟದ ಮುಂದೆ ದೀಪ ಹಚ್ಚಿಟ್ಟರೆ ಇನ್ನೂ ಒಳ್ಳೆಯದು. ತದನಂತರ ಹಳದಿ ಹತ್ತಿದ ಆ ನಾಣ್ಯಗಳನ್ನು ತೆಗೆದು ದೇವರಿಗೆ ನೈವೇದ್ಯ ಇಟ್ಟಂತೆ ಈ ಮಂದಾರ ಎಲೆಯ ಮೇಲೆ ಜಾಗ್ರತೆಯಾಗಿ ಇಡಿ. ಮಂದಾರ ಎಲೆಗೆ ಇರುವ ಅಪಾರವಾದ ದೈವಿಕ ಆಕರ್ಷಣ ಶಕ್ತಿ, ಹಳದಿಯಲ್ಲಿರುವ ಮಂಗಳಕರವಾದ ಸಾತ್ವಿಕ ಶಕ್ತಿ, ನಾಣ್ಯಗಳಲ್ಲಿರುವ ಧನತತ್ವ ಇವೆಲ್ಲವೂ ಒಂದೆಡೆ ಸೇರಿ ಬುಧವಾರ ರಾತ್ರಿಯ ಸಮಯದಲ್ಲಿ ಒಂದು ಮಹಾ ಅದ್ಭುತವಾದ ವೈಬ್ರೇಷನ್ ಅನ್ನು ಸೃಷ್ಟಿಸುತ್ತವೆ. ಆ ರಾತ್ರಿಯಿಡೀ ಆ ಮಂದಾರ ಎಲೆಯು ದೇವರ ಮುಂದೆಯೇ ಹಾಗೆ ಇದ್ದು ದೇವರ ತೇಜಸ್ಸನ್ನು ಮತ್ತು ಸುತ್ತಲಿರುವ ದೈವಶಕ್ತಿಯನ್ನೂ ತನ್ನೊಳಗೆ ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ. ಆ ಮಂದಾರ ಎಲೆಯ ಮೇಲೆ ನಾಣ್ಯಗಳನ್ನು ಇಡುವಾಗ ನೀವು ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ದೇವರೇ, ನನಗಿರುವ ಸಾಲಗಳೆಲ್ಲ ತಕ್ಷಣವೇ ತೀರಿ ಹೋಗಬೇಕು. ನಾನು ಕುಬೇರನಂತೆ ಬದಲಾಗಬೇಕು. ನನಗೆ ಶಾಶ್ವತವಾದ ಲಕ್ಷ್ಮಿ ಕಟಾಕ್ಷ ಉಂಟಾಗಬೇಕು. ಹಣ ನನ್ನ ಜೀವನದಲ್ಲಿ ಪ್ರವಾಹದಂತೆ ಬರಬೇಕು. ಭವಿಷ್ಯದಲ್ಲಿ ನಾನು ಇತರರಿಗೆ ಸಾಲ ಕೊಡುವ ಸ್ಥಿತಿಗೆ ಬೆಳೆಯಬೇಕು ಎಂದು ಮನಸ್ಸು ಪೂರ್ವಕವಾಗಿ ಬಲವಾಗಿ ಕೋರಿಕೊಳ್ಳಿ. ಮರುದಿನ ಬೆಳಗ್ಗೆ ಅಂದ್ರೆ ಗುರುವಾರ ಎದ್ದು ಸ್ನಾನ ಮುಗಿಸಿ ಪೂಜೆ ಕೋಣೆಗೆ ಹೋಗಿ ರಾತ್ರಿಯಿಡೀ ಮಹಾಶಕ್ತಿಯನ್ನು ಹೀರಿಕೊಂಡ ಆ ಮಂದಾರ ಎಲೆಯ ಮೇಲಿರುವ ನಾಣ್ಯಗಳನ್ನು ನಿಧಾನವಾಗಿ ನಿಮ್ಮ ಕೈಗಳಿಗೆ ತೆಗೆದುಕೊಳ್ಳಿ. ಅವುಗಳಿಗಿರುವ ಹಳದಿಯನ್ನು ಯಾವುದೇ ಕಾರಣಕ್ಕೂ ನೀರಿನಿಂದ ತೊಳೆಯಬಾರದು ಅಥವಾ ಬಟ್ಟೆಯಿಂದ ಒರೆಸಬಾರದು. ಹಾಗೆ ತೊಳೆದರೆ ಆ ಮಂದಾರ ಎಲೆಯಿಂದ ನಾಣ್ಯಗಳು ಗ್ರಹಿಸಿದ ಶಕ್ತಿಯೆಲ್ಲ ಹೊರಟು ಹೋಗುತ್ತದೆ. ಆದ್ದರಿಂದ ತೊಳೆಯದೆ ಆ ನಾಣ್ಯಗಳನ್ನು ಒಂದು ಸಣ್ಣ ಕವರ್ನಲ್ಲಿ ಆಗಲಿ ಅಥವಾ ಪೇಪರ್ನಲ್ಲಿ ಆಗಲಿ ಜಾಗ್ರತೆಯಾಗಿ ಮಡಚಿಕೊಂಡು ನಿಮಗೆ ಹತ್ತಿರದಲ್ಲಿರುವ ಯಾವುದಾದರೂ ದೇವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿನ ಹುಂಡಿಗೆ ಸಮರ್ಪಿಸಿಬಿಡಿ. ಇಲ್ಲಿ ಮುಖ್ಯ ನಿಯಮವೇನೆಂದರೆ ಆ ನಾಣ್ಯಗಳನ್ನು ಹೊರಗಿನ ಭಿಕ್ಷುಕರಿಗೆ ದಾನ ಮಾಡಬಾರದು, ಯಾವುದೇ ವ್ಯಕ್ತಿಗಳ ಕೈಗೆ ನೀಡಬಾರದು, ಕೇವಲ ದೇವರ ಹುಂಡಿಯಲ್ಲೇ ಹಾಕಬೇಕು. ಹುಂಡಿಗೆ ಹಾಕುವಾಗಲೂ ಮತ್ತೊಮ್ಮೆ ನಿಮ್ಮ ಕೋರಿಕೆಯನ್ನು ದೇವರಿಗೆ ವಿನ್ನವಿಸಿಕೊಳ್ಳಿ. ಇನ್ನು ಪೂಜಾ ಮಂದಿರದಲ್ಲಿರುವ ಆ ಅದ್ಭುತವಾದ ಮಂದಾರ ಎಲೆಯನ್ನು ತೆಗೆದುಕೊಂಡು ಹೋಗಿ ಯಾರೂ ತುಳಿಯದ ಜಾಗದಲ್ಲಿ ಯಾವುದಾದರೂ ಹಸಿರು ಗಿಡದ ಬುಡದಲ್ಲಿ ಹಾಕಿಬಿಡಿ ಅಥವಾ ಹರಿಯುವ ನೀರಿನಲ್ಲಿ ಬಿಟ್ಟುಬಿಡಿ. ಯಾರೂ ತುಳಿಯದಂತೆ ಇರುವುದು ಇಲ್ಲಿ ತುಂಬಾ ಮುಖ್ಯ.
ಕೇವಲ ನಾಳೆ ಬುಧವಾರ ರಾತ್ರಿ 6 ಗಂಟೆಯಿಂದ 12 ಗಂಟೆಯ ನಡುವೆ ಒಂದೇ ಒಂದು ಹಸಿರು ಮಂದಾರ ಎಲೆಯನ್ನು ಪ್ರಧಾನವಾಗಿ ಉಪಯೋಗಿಸಿ ಮಾಡುವ ಈ ಸಣ್ಣ ತಾಂತ್ರಿಕ ಪರಿಹಾರವು ನಿಮ್ಮ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನಿಮಗೆ ಇದುವರೆಗೆ ಮುಚ್ಚಿಹೋಗಿದ್ದ ಧನದ್ವಾರಗಳೆಲ್ಲಾ ಬಾಗಿಲಂತೆ ತೆರೆದುಕೊಳ್ಳುತ್ತವೆ. ನೀವು ಮಾಡುವ ಕೆಲಸಗಳಲ್ಲಿ, ವ್ಯವಹಾರಗಳಲ್ಲಿ ಲಾಭಗಳು ಮುನ್ನ ಎಂದೂ ಇಲ್ಲದ ರೀತಿಯಲ್ಲಿ ಇಮ್ಮಡಿಯಾಗುತ್ತವೆ. ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಹಣ ಎಂಬುದು ನಿಮ್ಮ ಹತ್ತಿರ ನೀರಿನಂತೆ ಹರಿಯುತ್ತದೆ. ದಾರಿದ್ರ್ಯ ಎಂಬುದು ನಿಮ್ಮ ಹತ್ತಿರಕ್ಕೂ ಸುಳಿಯುವುದಿಲ್ಲ. ಸಾಲದ ಬಾಧೆಗಳೆಲ್ಲ ಅತಿ ಶೀಘ್ರದಲ್ಲೇ ಮಂಜಿನಂತೆ ಕರಗಿಹೋಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಊಹಿಸಲಾಗದ ರೀತಿಯಲ್ಲಿ ಸುಧಾರಿಸುತ್ತದೆ. ನಿಮ್ಮ ಮುಂದಿನ ತಲೆಮಾರುಗಳಿಗೂ ಸಾಕಾಗುವಷ್ಟು ಆಸ್ತಿಪಾಸ್ತಿಗಳನ್ನು ಗಳಿಸುವ ಮಟ್ಟಿಗೆ ನೀವು ಬೆಳೆಯುತ್ತೀರಿ. ಈ ಪರಿಹಾರದ ಮೇಲೆ ಸಂಪೂರ್ಣ ವಿಶ್ವಾಸ ಮತ್ತು ನಂಬಿಕೆಯನ್ನಿಟ್ಟು ಆಚರಿಸಿ. ಫಲಿತಾಂಶವನ್ನು ನೀವೇ ಕಣ್ಣಾರೆ ಕಂಡು ಆಶ್ಚರ್ಯಪಡುತ್ತೀರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.